ಇನ್ನು ಬಳ್ಳಾರಿ ಗಣಿಗಾರಿಕೆಯನ್ನೇ ಮೀರಿಸುವಂತಿದೆ ಈ ಒಂದು ಗಣಿಗಾರಿಕೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕರಕಿಹಳ್ಳಿ ಗಣಿಗಾರಿಕೆ ಇದು. ನೂತನ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಕ್ಷೇತ್ರದಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಗಣಿಗಾರಿಕೆಯಿಂದಾಗಿ ಮನೆ ಶಾಲೆಗಳ ಗೋಡೆಗಳಲ್ಲಿ ಬಿರುಕು ಬಿದ್ದಿದೆ ಅನ್ನುವಂತಹ ಆರೋಪ ಸ್ಥಳೀಯರಿಂದ. ಪ್ರತಿದಿನ ಭಯದಲ್ಲೇ ಅಲ್ಲಿನ ಗ್ರಾಮಸ್ಥರು ಬದುಕ್ತಾ ಇದ್ದಾರಂತೆ. ಗಣಿಗಾರಿಕೆಯಿಂದಾಗಿ ಅಲ್ಲಿನ ಸ್ಥಳೀಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅಜಯ್ ಸಿಂಗ್ ಅವರ ಕ್ಷೇತ್ರದಲ್ಲಿ ನಡೀತಿರುವಂತಹ ಬಳ್ಳಾರಿ ಒಂದು ಗಣಿಗಾರಿಕೆ ಇತ್ತಲ್ಲ, ಅದನ್ನೇ ಮೀರಿಸುವಂತಹ ಗಣಿಗಾರಿಕೆ ನಡೀತಾ ಇದೆ ಅನ್ನುವಂತಹ ಆರೋಪ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಪಕ್ಕದಲ್ಲಿ ಶಾಲೆಗೂ ಕೂಡ ಆ ಗೋಡೆಗಳಿಗೆ ಬಿರುಕು ಉಂಟಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಗಣಿಗಾರಿಕೆ ನಡೀತಾ ಇದೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕರಕಿಹಳ್ಳಿ ಅಲ್ಲಿ ನಡೀತಿರುವಂತಹ ಗಣಿಗಾರಿಕೆ ಇದು ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ. ಗಣಿಗಾರಿಕೆಯಿಂದಾಗಿ ಸರ್ಕಾರಿ ಶಾಲೆಯ ಗೋಡೆಗಳು ಕೂಡ ಬಿದ್ದು ಹೋಗಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆರೋಪವನ್ನು ಮಾಡ್ತಿದ್ದಾರೆ. ಕರಕಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. 1ರಿಂದ 8ನೇ ತರಗತಿವರೆಗೂ ಕೂಡ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಇರ್ತಾರೆ. ಅಲ್ಲಿನ ಶಾಲೆಯ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಗೋಡೆಗಳೆಲ್ಲ ಫುಲ್ಲು ಬಿರುಕು ಬಿದ್ದು ಹೋಗ್ಬಿಟ್ಟಿದೆ. ಬರೋಬ್ಬರಿ 100ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಏನಾದರೂ ಮಕ್ಕಳಿರೋಂತಹ ಸಂದರ್ಭದಲ್ಲಿ ಆ ಗೋಡೆ ಬಿದ್ದೋದ್ರೆ ಇದಕ್ಕೆ ಯಾರು ಹೊಣೆಗಾರಿಕೆ? ಅಜಯ್ ಸಿಂಗ್ ಅವರ ಗಮನಕ್ಕೆ ಇದೇನು ಬರ್ತಾ ಇಲ್ವಾ? ಯಾಕಿಂತ ಮೊಂಡಾಟದಿಂದಾಗಿ ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ? ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು, ಅಲ್ಲಿನ ಶಾಲಾ ಮಕ್ಕಳಿಗೆ ತೊಂದರೆಯನ್ನು ಕೊಟ್ಕೊಂಡು, ಅಲ್ಲಿನ ಸಾರ್ವಜನಿಕರಿಗೆ ತೊಂದರೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಗಣಿಗಾರಿಕೆ ಮಾಡಬೇಕಾ ಅನ್ನುವಂತಹ ಪ್ರಶ್ನೆ. ಮಾಧ್ಯಮದವರು ಎಂಟ್ರಿ ಆಗೋವರೆಗೂ ಅವ್ರ ಗಮನಕ್ಕೆ ಬರೋದೇ ಇಲ್ವಾ? ಸರ್ಕಾರ ಗೊತ್ತಿದ್ರೂ ಕೂಡ ಇದನ್ನ ಕಣ್ಮುಚ್ಕೊಂಡು ಕೂತಿರ್ತಾರಾ? ಗಣಿಗಾರಿಕೆಯಿಂದಾಗಿ ನೋಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಈಗ ಕಂಟಕ ಆಗ್ತಾ ಇದೆ. ಮೊದಲೇ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ನೀವು ಮಾಡುವಂತಹ ಗಣಿಗಾರಿಕೆಯಿಂದಾಗಿ ಇರುವಂತಹ ಒಂದಷ್ಟು ಕಟ್ಟಡಗಳು ಬಿದ್ದು ಹೋಗ್ಬಿಟ್ರೆ ಅವ್ರು ಎಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾರೆ? ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದ ಜನರ ಪರಿಸ್ಥಿತಿಗಳಂತೂ ನಾವು ನೋಡ್ತಿರ್ತೀವಿ. ಬೆಸತ್ತ ಗ್ರಾಮಸ್ಥರಿರಬಹುದು, ಸರ್ಕಾರಿ ಶಾಲೆ ಗ್ರಾಮ ಪಂಚಾಯಿತಿಗೆ ಈಗ ಶಿಫ್ಟ್ ಮಾಡುವಂತಹ ಪ್ರಯತ್ನ ಕೂಡ ಆಗ್ತಿದೆಯಂತೆ. ತಾತ್ಕಾಲಿಕವಾಗಿ ಕರಕಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಈಗ ಶಿಫ್ಟ್ ಮಾಡ್ತಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನ ನೋಡಿ, ಯಾಕಂದ್ರೆ ಮಕ್ಕಳಿಗೆ ಯಾವಾಗ ಗೋಡೆ ಬಿದ್ದೋಗುತ್ತೆ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗಿದೆ ಆ ಶಾಲಾ ಒಂದು ಕಟ್ಟಡದ ಪರಿಸ್ಥಿತಿ. ನೋಡಿ ಹೆಂಗಿದೆ ಅಂತ ಹೇಳಿ. ಎಲ್ಲ ಕಡೆ ಬಿದ್ದೋಗ್ಬಿಟ್ಟಿದೆ. ಒಂದು ಕಡೆ ಬಿರುಕು ಬಿಟ್ಟು ಹೋಗಿದೆ, ಮತ್ತೊಂದು ಕಡೆ ಎಗ್ಗಿಲ್ಲದೆ ನಡೀತಿರುವಂತಹ ಒಂದು ಗಣಿಗಾರಿಕೆಯಿಂದಾಗಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ನೋಡಿ ಆದ್ರೂ ಅಟ್ಲೀಸ್ಟ್ ಅಜಯ್ ಸಿಂಗ್ ಅವರು ಇದಕ್ಕೆ ಎಚ್ಚೆತ್ಕೋಬೇಕು, ಇಲ್ಲ ಸರ್ಕಾರನಾರು ಎಚ್ಚೆತ್ಕೋಬೇಕು. ಇಲ್ಲ ಅಂತಂದ್ರೆ ಸಾವು ನೋವು ಆಗ್ಬಿಟ್ರಂತೂ ಇದು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ಸುತ್ತೆ. ನೀವು ಯಾಕೆ ಇಷ್ಟರ ಮಟ್ಟಿಗೆ ಗಣಿಗಾರಿಕೆ ಮಾಡ್ತಿದ್ದೀರಾ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಶಾಲಾ ಮಕ್ಕಳ ಒಂದು ಪರಿಸ್ಥಿತಿಯನ್ನ ನೋಡ್ದೇನೆ, ಅಲ್ಲಿನ ಸಾರ್ವಜನಿಕರ ಒಂದು ಹಿತರಕ್ಷಣೆಯನ್ನ ಕಾಪಾಡ್ದೇನೆ ಕೇವಲ ನಿಮ್ಮ ಹಿತಾಸಕ್ತಿಗಾಗಿ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈನಿಂಗಿಂದ ಮೇನ್ ಅಂದರೆ ಈ ಮನೆ ನೋಡ್ಬೋದು ಸರ್, ಇದನ್ನ ಕಟ್ಟಿ 2 ವರ್ಷ ಆಯ್ತು. ಮನೆ ಕಟ್ಟಿ ಹೆವಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. 100-150 ಫೀಟ್ ಏನಪ್ಪ ಅಂದರೆ ಮೈನಿಂಗ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಊರಲ್ಲೆಲ್ಲ ಒಂಥರ ಭೂಕಂಪದ ಅನುಭವ ಆಗ್ತದೆ. ಸ್ಪೆಷಲಿ ಏನಪ್ಪ ಅಂದರೆ ನಾವು 2 ವರ್ಷ ಆಯ್ತು ಮನೆ ಕಟ್ಟಿದ ನಂತರ ಇವಾಗ ಜಸ್ಟ್ ನಾವು ಮೀಡಿಯಾ ಕವರ್ ಮಾಡಿದ್ದಾರೆ. ಫುಲ್ ಮನೆ ಸುತ್ತ ಎಲ್ಲ ಸೀಳ್ಕೊಂಡಿದ್ದಾರೆ, ಒಳಗಡೆನೂ ಸೀಳ್ಕೊಂಡಿದೆ. 2 ವರ್ಷ ಆಯ್ತು ನಾವು ಮನೆ ಕಟ್ಟಿ. ಮೊದಲೆಲ್ಲ ಮನೆ ಬಿದ್ದೋಗಿದ್ದೈತೆ, ಹೊಸ ಮನೆ ಕಟ್ಟಿದ್ದೀವಿ, ಇದು ಕೂಡ ಸೀಳೋಗಿದೆ. ಇನ್ ಕೇಸ್ ಮುಂದೆ ಏನಾದರೂ ತೊಂದರೆ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ? ಇಲ್ಲಿ ಮೈನಿಂಗ್ ಅಂದರೆ ಮೇನ್ ಪ್ರಮುಖವಾಗಿ ನಮ್ಮ ಸಮಸ್ಯೆ ಆಗ್ತಾ ಇರೋದು ಇಲ್ಲಿಂದ 10 ಕಿಲೋಮೀಟರ್ ಇದೆ ರೀ ಮೈನಿಂಗ್ ಮಾಡ್ತಾ ಇರೋದು. ಅದು ಕೂಡ ಇಲ್ಲಿಗಲ್ಲಿ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಊರ ಹತ್ರ ಮೈನಿಂಗ್ ಮಾಡೋಕ್ಕೆ? ಅದೊಂದು ಮೇನ್ ಫ್ಯಾಕ್ಟ್ ಗೊತ್ತಾಗ್ತಾ ಇಲ್ಲ. ಸ್ಪೆಷಲಿ ಏನಪ್ಪ ಅಂದರೆ ನಮಗೆ ಮೇನ್ ಸಮಸ್ಯೆ ಅಂದರೆ ಇದು ಇವ್ರು ಮೈನಿಂಗ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಬ್ಲಾಸ್ಟ್ ಮಾಡ್ತಾ ಇರೋದು ಪ್ರಮುಖವಾಗಿ ಊರಲ್ಲಿ ಹೆಂಗಂದ್ರೆ ಒಂಥರ ಭೂಕಂಪದ ರೀತಿ ಅನುಭವ ಆಗುತ್ತೆ. ಅದೇನೋ ನೇಪಾಳದಲ್ಲಿ ಕೇಳ್ತಾ ಇದೆ, ಇಲ್ಲಿ ಈ ಊರಲ್ಲಿ ಆಗ್ತಾ ಇದೆ. ಅದನ್ನು ಮೇನ್ ಸ್ಟಾಪ್ ಆಗ್ಬೇಕು ಇಲ್ಲಿ. ಸ್ಪೆಷಲಿ ಬ್ಲಾಸ್ಟಿಂಗ್ ಅಂದರೆ ಪೂರಾ ಊರು ತುಂಬ ಮನೆಗಳು ಸೀಳ್ತಾ ಇದ್ದಾವೆ. ಸೀಳ್ತಾ ಇದಲ್ಲ, ಆಲ್ರೆಡಿ ಸೀಳಿದೆ ರೀ ಮನೆಗಳೆಲ್ಲ ಸೀಳಿದೆ. ಎಲ್ಲ ಮನೆ ಹೊಸ ಮನೆ ಕಟ್ಟಿದ್ದು ಕೂಡ ಅವು ಕೂಡ 2 ವರ್ಷದಲ್ಲಿ ಸೀಳಿದೆ ರೀ. ಅವೆಲ್ಲ ಬೀಳ್ತಾ ಇದ್ದಾವೆ. ಇನ್ ಕೇಸ್ ಏನಾದರೂ ಮುಂದೆ ಫ್ಯೂಚರಲ್ಲಿ ಏನಾದರೂ ಅದಕ್ಕೆ ಲಾಸ್ ಯಾರು ಕೊಡ್ತಾ ಇದ್ದಾರೆ? ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಭಾಳಷ್ಟು ರೈತರಿಗೆ ತೊಂದರೆ ಆಗತ್ತದ. ಬೋರ್ವೆಲ್ ನೀರು ಆಲ್ರೆಡಿ ನಂದೇ ಹೇಳ್ತೀನಿ. ನಂದೇ ಬೋರ್ವೆಲ್ 2008ರಲ್ಲಿ ಬೋರ್ ಹಾಕಿದ್ದು. ನಮಗೆ ಇವೇನು ಬ್ಲಾಸ್ಟ್ ಏನು ಇಲ್ಲಿ ಬಂದು ಮೂಲಕ ಸುಮಾರು ನಮ್ಮ ಬೋರೇ ಬಂದಾಯಿತು. 4 ಇಂಚು ನೀರಿದ್ದಿತ್ತು, ಬೋರಲ್ಲಿ ಬಂದಾಯ್ತು. ನಮ್ಗೆ ಏನು ಮಾಡ್ಬೇಕು ನಾವು ಇಲ್ಲಿ? ನಾವು ಯಾಕಂದ್ರೆ ಈ ಒಂದು ಒಣ ಹವಾಮಾನ ಪ್ರದೇಶದಾಗ ನಾವಿವಿ. ನಮಗೆ ಕುಡಿಯೋಕೆ ನೀರಿನ ಸಮಸ್ಯೆ ಇಲ್ಲಿ ಭಾಳಷ್ಟು ಅದ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ನೀರಾವರಿ ಇಲ್ಲ. ಈ ಒಂದು ನಮ್ಮ ಇಜೇರಿ ಹೋಬಳಿ ಏನು ಬರ್ತದೆ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ, ಇಲ್ಲಿ ಒಂದು ಸುಮಾರು 24 ಹಳ್ಳಿ ಕೂಡ ಭಾಳ ನೀರಿನ ಸಮಸ್ಯೆ ಅದ. ಅದರಲ್ಲಿ
ಇವತ್ತು ನಂಬಲ್ಲೇನು ಇದು ಮೈನಿಂಗ್ ಏನು ನಡೆಸ್ಯಾರ ಬ್ಲಾಸ್ಟಿಂಗ ಇದ್ರಲಿಂತ ಇದು ನಮ್ಮ ಭಾಳಷ್ಟು ತೊಂದರೆ ಆಗ್ಯಾವ ಸರ್ ನಂಬಲ್ಲಿ ಭಾಳ ತೊಂದರೆ ಮನೆಗಳು ಬೀಳ್ತಾ ಇದ್ದಾವೆ ಆಯಿತು ಮಕ್ಕಳ ಏನು ಅಡವಿಯಲ್ಲಿ ಕೆಲಸ ಮಾಡ್ತಾರೆ ರೈತರು ಬ್ಲಾಸ್ಟ್ ಮಾಡ್ತಾರೆ ಯಾರು ಇನ್ಫಾರ್ಮೇಷನ್ ಕೊಡಲ್ಲ ಹಗಲತ್ತೆ ಬ್ಲಾಸ್ಟ್ ಆಗ್ತದ ಆಯಿತು ಅದ್ರ ವಾಸನೆ ಒಂದು 2-3 ಸಲ ವಾಸನೆ ಬಂದಿದ್ದು ನೋಡ್ಬೇಕಾದ್ರೆ ಸರ್ ಅದು ಏನೇನೋ ಆ ರೋಗಗಳು ಉಂಟಾಗ್ತವಂತ ನಾವು ಕೇಳೀವಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಅಲ್ಲಿನ ಸ್ಥಳೀಯರಾಗಿರುವಂತಹ ಬಸವರಾಜು ಈಗ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ಬಸವರಾಜು ಅವರೇ, ಅಲ್ಲಿ ಇನ್ನಿತರೆ ಸ್ಥಳೀಯರು ಮಾತನಾಡ್ತಿರೋದನ್ನ ನಾವು ಗಮನಿಸಿದ್ವಿ. ಆಕ್ಚುಲ್ ಆಗಿ ಏನು ಸಮಸ್ಯೆ ಆಗ್ತಾ ಇದೆ, ನೀವೇನು ಅನುಭವಿಸ್ತಾ ಇದ್ದೀರಾ ಅಲ್ಲಿನ ಪರಿಸ್ಥಿತಿಗಳನ್ನ ಹೇಳೋದಾದ್ರೆ? ನಮಸ್ಕಾರ ಮೇಡಮ್ ಅವ್ರ, ನಮ್ಮ ಹೆಸರು ಬಸವರಾಜ್ ಅಂತ ಹೇಳ್ರಿ. ನಮ್ಮ ಊರಲ್ಲಿ ಸ್ಕೂಲ್ ಮಕ್ಕಳು ಯಾಕಂದ್ರ 3 ಸ್ಕೂಲ್ ಬಿದ್ದವ್ರಿ ಮೇಡಮ್ ರೀ ಸದ್ ಆಲ್ರೆಡಿ 2-3 ಸಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೇವ್ರಿ. 5-6 ವರ್ಷ ಐತ್ರ ಮೇಡಮ್ ಅವ್ರ ಬಿಲ್ಡಿಂಗ್ ಕಟ್ಟಿ ಪೂರಾ ಹೆಂಗಂದ್ರ ಎಕ್ಸಾಮ್ ಮುಗಿದು ಹುಡುಗರು ಹೊರಗೆ ಬಂದು 1 ಗಂಟೆ ಇಲ್ಲ ಆಲ್ರೆಡಿ ಬಿಲ್ಡಿಂಗ್ ಬಿದ್ದವ್ರಿ ಮೇಡಮ್ ಅವ್ರೆ. ಇನ್ನ ಇಲ್ಲಿ ಉಳಿದ 3 ಸ್ಕೂಲ್ ಏನಾವ್ರಿ ಪೂರಾ ಹೆಂಗಂದ್ರ ಈ ಛತ್ ಪೂರಾ 2 ಇಂಚ್ ತರ ಛತ್ ಗಾಡಿ ಇಳದ್ರಿ ಮೇಡಮ್ ಅವ್ರ. ಆ ತರ ಬಿಲ್ಡಿಂಗ್ ಇದಾಗ್ಯಾವ್ರಿ. ಮತ್ ಮನಿಗಳವ್ರ ಮೇಡಮ್ ಅವ್ರ 2 ವರ್ಷ ಆಯ್ತು ಬಿಲ್ಡಿಂಗ್ ಗಳು ಕಟ್ಟಿ ಆಲ್ರೆಡಿ ಪೂರಾ ಸೀಳಾಕತ್ತವ. ಹೊಲಗಳದ ಬೋರ್ ನೋಡಿದ್ರ 2-2 ಇಂಚ 3-3 ಇಂಚ ನೀರಿದ್ದು ಪೂರಾ ನೀರ್ ಹೋಲಾಕತ್ತವ್ರಿ. ಆ ತರ ಬ್ಲಾಸ್ಟಿಂಗ್ ಆಗ್ತಾವ್ರಿ ಮೇಡಮ್ ಅವ್ರೆ. ಭೂಮಿ ಹ್ಯಾಂಗ್ ಭೂಕಂಪ ಆತ್ರಿ ಆ ಟೈಪ್ ಆತ್ರಿ ಮೇಡಮ್. ನೀವು ಅಲ್ಲಿ ಸ್ಥಳೀಯ ಆಡಳಿತಕ್ಕೆ ಏನಾದ್ರೂ ಗಮನಕ್ಕೆ ತರುವಂತಹ ಪ್ರಯತ್ನ ಆಗ್ಲಿಲ್ವಾ? ಕಂಪ್ಲೇಂಟ್ ಏನಾದ್ರೂ ಮಾಡಿದ್ರಾ ನಮ್ಗೆ ಈ ತರ ಆಗ್ತಾ ಇದೆ ಅಂತ ಹೇಳಿ? ಮೇಡಮ್ ಅವ್ರ ಆಲ್ರೆಡಿ ಒಬ್ರು ಬೇರೆದವ್ರು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಮೇಡಮ್ ಅವ್ರೆ. ಅವ್ರ ಮ್ಯಾಲ ಹಲ್ಲೆ ಮಾಡಿ ಅವ್ರಿಗೆ ಒಂಥರ ಅಂಜಿಸ್ಯಾರ. ಆ ತರ ನಾವ್ ಇಲ್ಲಿ ಯಾರು ಭಯ ಹುಟ್ಟಿರಿ ಮೇಡಮ್ ಅವ್ರ, ಅವ್ರು ತನಕ್ ಯಾರು ಹೋಗ್ತಾ ಇಲ್ರಿ. ಓಕೆ, ಹಂಗಾಗಿ ನಮ್ ಭಯ ಬಿಟ್ಟು ನಾವು ಸುಮ್ಮನೆ ಏನೋ ಮೀಡಿಯಾದವ್ರ ಮುಂದೆ ಅಷ್ಟೇ ನಾವು ಹೇಳ್ಕೊಂಡಿವ್ರಿ ಮೇಡಮ್ ಅವ್ರ ಅಷ್ಟೇ. ಓಕೆ ಬಸವರಾಜ್ ಅವರೇ, ನಿಮ್ಮ ಸಮಸ್ಯೆ ಬೇಗ ಪರಿಹರಿಸುವಂತಹ ಪ್ರಯತ್ನ ಆಗುತ್ತೆ. ಧನ್ಯವಾದಗಳು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಇನ್ನ ಶಂಕರಲಿಂಗ ಪೂಜಾರಿ ಅಂತ ಹೇಳಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಈಗ ಲೈನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ನಾವು ವಿಜುವಲ್ಸ್ ಅಲ್ಲೂ ನಾವು ನೋಡ್ತಾ ಇದೀವಿ ಯಾವ ರೀತಿಯಾಗಿ ಬಿರುಕು ಬಿಟ್ಟು ಹೋಗಿದೆ ಅಂತ ಹೇಳಿ. ಶಾಲಾ ಮಕ್ಕಳಿಗೆ ಇವತ್ತು ನೀವು ಗಮನಿಸಿದ್ದೀರಾ, ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೆ ಅಂತ ಹೇಳಿ. ಆ ಕಟ್ಟಡಗಳಿಗೆ ಈ ತರ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಸುತ್ತಮುತ್ತ ಮನೆಗಳು ಇರೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ಹೆಂಗೆ? ನಿಮ್ ಗಮನಕ್ಕೆ ಬರ್ಲಿಲ್ವಾ ಇದೆಲ್ಲ ಅಂತ? ಮೇಡಮ್, ಇದು ಪರಿಸ್ಥಿತಿ ಮಕ್ಕಳ ಭವಿಷ್ಯದ ಹೇಳಿದ್ರಿ ಮೇಡಮ್. ಆ ಮಕ್ಕಳ ಭವಿಷ್ಯಕ್ಕೆ ನಾವು ನಮ್ಮ ಗ್ರಾಮ ಪಂಚಾಯತಿನೇ ಶಾಲೆಗೆ ಬಿಟ್ಕೊಟ್ಟಿವಿ ಮೇಡಮ್. ಈ ಸಾತ್ ಅಲ್ಲಿಗೆ ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲೇ ಸ್ಕೂಲ್ ಪಾಠ ಮಾಡ್ತಿದಾರೆ ಮೇಡಮ್. ಅಷ್ಟೊಂದು ಪೂರಾ 4 ಚವಣಿ ಶಾಲೆನೇ ಪೂರಾ ಭಸ್ಮವಾಗಿ ಬಿಟ್ಟಿದ್ದೇವೆ ಮೇಡಮ್ ಈ ಬ್ಲಾಸ್ಟಿಗಾಗಿ. ಇದು ದೊಡ್ಡ ಪ್ರಮಾಣದಲ್ಲಿ ಅದು ಇದು ಬರ್ತಿದೆ ಮೇಡಮ್. ಅದು ಬ್ಲಾಸ್ಟ್ ಮಾಡಿದಾಗ ಆ ವಾಸನೆ ಅದು ಎಲ್ಲ ಇದು ಮಾಡಿ ಮನೆಯಲ್ಲಿ ಸಾಮಾನ್ಯ ಸಹಿತ ಭೂಕಂಪ ಯಾವ ತರ ಆಗುತ್ತೆ ಮೇಡಮ್, ಆ ತರ ಮನೆಯಲ್ಲಿ ವೈಬ್ರೇಷನ್ ಆಗುತ್ತೆ ಅಂತ ಆ ತರ ಸಾಮಾನ್ಯಗಳು ಸಹಿತ ಬೀಳ್ತಿದ್ದೇವೆ ಮೇಡಮ್. ಇದಕ್ಕ ನಾವು ಎಷ್ಟೊಂದು ಸಲ ನಾವು ಅಧಿಕಾರಿಗಳಿಗೆ ಹೇಳಿದ್ರು, ಮನವಿ ಕೊಟ್ಟರು ಯಾರು ಸ್ಪಂದನೆ ಮಾಡ್ತಿಲ್ಲ ಮೇಡಮ್. ಏನ್ ಹೇಳ್ತಾರೆ ಅಧಿಕಾರಿಗಳು ನೀವು ಹೋಗಿ ಅವ್ರ ಗಮನಕ್ಕೆ ತರುವಂತಹ ಪ್ರಯತ್ನ ಆದಾಗ? ಎಷ್ಟು ಸಲ ನಾವು ಮಾಹಿತಿ ಗಮನ ಕೊಟ್ಟರು, ರೈತರು ಕೊಟ್ಟರು ಆಯ್ತು ನಾವೆಲ್ಲ ಸರಿಪಡಿಸ್ತೀವಿ ಅಂತಾರ, ಯಾವ್ದು ಹೊಟ್ಟೆ ಸರಿ ಆಗಿಲ್ಲ ಮೇಡಮ್. ಇನ್ನೊಂದು ಮೇಡಮ್, ಕೊಳವೆ ಬಾವಿ ಸಹಿತ ಇವತ್ತು ನಮ್ಮಲ್ಲಿ ಕೊಳವೆ ಬಾವಿ ನೀರ್ ಸಹಿತ ಹೋಗಿದ್ದೇವ ಆ ಪ್ಲಾಸ್ಟಿಕ್ ಆಗಿ. ಆಯ್ತು, ಹೊಲದಲ್ಲಿ ಕೆಲಸ ಮಾಡ್ತಾರ ಮಹಿಳೆಯರು, ಅವರು ಬ್ಲಾಸ್ಟ್ ಮಾಡಿದಾಗ ಕಲ್ಲುಗಳು ಚೂರುಗಳು ಬೀಳುವಂತ ಪರಿಸ್ಥಿತಿ ಆಗಿದಾವ ಮೇಡಮ್. ಅಲ್ಲ, ಈ ಅಜಯ್ ಸಿಂಗ್ ಅವ್ರು ಏನ್ ಮಾಡ್ತಾವ್ರೆ ಅಂತ? ಅಜಯ್ ಸಿಂಗ್ ಅವರು ನೋಡ್ರಿ ಮೇಡಮ್, ಅವರು ಕಾಟಾಚಾರಕ್ಕೆ ನಮ್ಮಲ್ಲಿ MLA ಇದಾರ ಮೇಡಮ್. ನಮ್ಮ ಯಾಕೆ ಆಗ್ತೀರಾ ಓಟ್ ಅಂತ ಅವ್ರಿಗೆ? ನೀವು ಯಾಕೆ ಆಗ್ತೀರಾ? ಇಷ್ಟೆಲ್ಲಾ ಸಮಸ್ಯೆನ ನೀವು ಫೇಸ್ ಮಾಡ್ತಿದ್ದೀರಾ ಅಲ್ವಾ? ಮಾಡಿದೀವಿ ಮೇಡಮ್, ಮಾಡಿದ್ರು ಕೂಡ ಯಾವಾಗೂ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರು ಈಗ ಗಡಿಗಾರಿಕೆ ನಡೆಸುವಂತವ್ರು ದೊಡ್ಡ ಪ್ರಮಾಣದಲ್ಲಿ ಅವರು ಇದಾರ, ದುಡ್ಡಿನ ಇದಾದ. ಹಿಂಗಾಗಿ ನಾವು ಯಾವುದೇ ಒಂದು ಕೇಳ್ಕೊಂಡ್ರು ಸಹಿತ ಅಲ್ಲೆಲ್ಲ ಮಾಡ್ತಿತ್ತು ಅಂತ ಹಿಂಗ ಧಮಕಿ ಹಾಕ್ಬಿಡ್ತಾರ. ಯಾರು ಮುಂದೆ ಬರ್ತಾ ಇಲ್ಲ ಮೇಡಮ್ ಈ ತರ ಆಗಿ. ಅಂದ್ರೆ ಗೂಂಡಾಗಿರಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ? ಗೂಂಡಾಗಿರಿ ರಾಜಕಾರಣ ನಡೆದಿದೆ ಮೇಡಮ್. ತಮಗ್ ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನಾವು ಕೈ ಮುಗಿತೀವಿ. ಇದು ನಮಗೇನದ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದ್ವಿ ಮೇಡಮ್ ತಮ್ಮ ಮಾಧ್ಯಮದವರು ನಿಮ್ ಕೈ ಮುಗಿತೀವಿ. ಸರ್, ಇದು ಸಾಮಾನ್ಯವಾಗಿ ನೀವು ಎಷ್ಟು ವರ್ಷಗಳಿಂದ ಈ ರೀತಿಯಾದಂತ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದೀರಾ ಸರ್?
ಸುಮಾರು 10 ವರ್ಷ ಆಯ್ತು ಮೇಡಮ್ ಇದು. ಇದು ನಡೆದು 10 ವರ್ಷ ಆಯ್ತು. ನಮ್ಮಲ್ಲಿ ಒಂದು 108 ಕೊಳೆಯ ಬಾವಿ ಲಾಸ್ ಆಗಿದಾವ. ಈಗ ಮನೆಗಳು ಬಿರುಕು ಬಿಟ್ಟಿದಾವ. ರೋಗಗಳು ಅಂಟ್ಕೊಳಕತ್ತಾವ ಮೇಡಮ್. ಈಗ ಸಾಲಿಗಳು ಬಿದ್ದಾವ. ನಮ್ಮಲ್ಲಿ ಎಲ್ಲ ಏನು ಮಾಡಿದ್ರು ಯಾವ್ದು ಅಧಿಕಾರಿಗಳು 2 ಗಡಿಗಾರಿಕೆ ನಡೆದವ ಮೇಡಮ್. ಪಕ್ಕದಲ್ಲಿ 2 ಗಡಿಗಾರಿಕೆ ನಡೆದವ. ಹಿಂಗಾಗಿ ಬಹಳಷ್ಟು ಸಮಸ್ಯೆ ಆಗಿದೆ ಮೇಡಮ್. ತಾವು ಸ್ಪಂದನೆ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ರಿ ಮೇಡಮ್. ಓಕೆ ಸರ್, ವಿಸ್ತಾರ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು. ನಾವು ಗಮನಿಸ್ತಾ ಇದ್ದೀವಿ, ಈ ಸುದ್ದಿಯನ್ನ ಅಜಯ್ ಸಿಂಗ್ ಅವರು ನೋಡ್ತಾ ಇದ್ರೆ, ಅಥವಾ ಅವರೊಬ್ರು ಸಾರ್ವಜನಿಕರಿಗೆ ಸ್ಪಂದಿಸಲೇಬೇಕು ಅನ್ನುವಂತಹ ಶಾಸಕರಾಗಿದ್ರೆ, ಅಥವಾ ಅವರು ಸರ್ಕಾರದಲ್ಲಿ ಒಂದು ಸ್ವಲ್ಪನಾದ್ರೂ ನಿಯತ್ತು ಮರ್ಯಾದೆ ಅನ್ನೋದು ಏನಾದ್ರೂ ಇದ್ರೆ, ಅಲ್ಲಿನ ಮಕ್ಕಳ ಭವಿಷ್ಯಕ್ಕಾದ್ರೂ ಇಂತಹ ರೀತಿಯಾದಂತಹ ಗಣಿಗಾರಿಕೆಗೆ ಬ್ರೇಕ್ ಹಾಕುವಂತಹ ಪ್ರಯತ್ನ ಆಗಬೇಕು. ಪ್ರಯತ್ನ ಅಲ್ಲ, ಸ್ಟಾಪ್ ಮಾಡಬೇಕು. ಗುಂಡಾಗಿರಿ ರಾಜಕಾರಣ ಮಾಡೋದಕ್ಕ ಇದನ್ನ ಮಾಡ್ತಾ ಇದ್ದೀರಾ ನೀವು? ಮಕ್ಕಳ ಭವಿಷ್ಯಕ್ಕೂ ನಿಮ್ಗೆ ಬೆಲೆ ಇಲ್ಲ ಅಂತಂದ್ಮೇಲೆ ಮತ್ತೆ ಯಾಕೆ ನೀವು ರಾಜಕಾರಣವನ್ನ ಮಾಡ್ತಿದ್ದೀರಾ ಅಂತ ಹೇಳಿ. ಇಲ್ಲ, ಎಲ್ಲಾ ಸ್ಥಳೀಯರು 10 ವರ್ಷಗಳಿಂದ ಇದೇ ರೀತಿಯಾದ ಪರಿಸ್ಥಿತಿನ ನಾವು ಫೇಸ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಶಾಸಕರಾಗಿ ಅಥವಾ ಸಚಿವರಾಗಿ ನೀವು ಯಾವ ರೀತಿಯಾಗಿ ನಡ್ಕೋಬೇಕು